ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಗೀತಾ ಸರಳ ಅಡುಗೆ. ಬನ್ನಿ, ನಾವಿಲ್ಲಿ ಸೊಪ್ಪು ಮತ್ತು ಬೇಳೆ, ತೊಗರಿಬೇಳೆ ಸಾಂಬಾರನ್ನ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಬೇಕಾಗುವ ಪದಾರ್ಥಗಳು: 3 ವಿಧದ ಸೊಪ್ಪು, ಎಣ್ಣೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಿ. ನಾವಿಲ್ಲಿ 3 ಸೊಪ್ಪು ತೊಗೊಂಡಿದ್ದೀವಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಣ್ಣೆ ಸೊಪ್ಪು ಒಳ್ಳೆಯದು, ಮೆಂತ್ಯ ಸೊಪ್ಪು ತುಂಬ ತಂಪು, ಪಾಲಕ್ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 5 ರಿಂದ 6 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 2 ಈರುಳ್ಳಿನ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅರ್ಧ ಬಟ್ಲು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀವಿ. ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀವಿ. 1 ಟೇಬಲ್ ಸ್ಪೂನು ಅರಿಶಿನ, 7 ರಿಂದ 8 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀವಿ. 1/4 kg ತೊಗರಿಬೇಳೆ ತೊಗೊಂಡಿದ್ದೀವಿ. 3 ಟೇಬಲ್ ಸ್ಪೂನು ಸಾಂಬಾರು ಪೌಡರ್, 2 ಟೇಬಲ್ ಸ್ಪೂನು ಕಲ್ಲುಪ್ಪು, 2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು. ಲಾಸ್ಟಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ. ಬನ್ನಿ, ನಾವು ಇವಾಗ ಬೇಳೆನ ತೊಳ್ಕೊಳ್ಳೋಣ. 2 ರಿಂದ 3 ಬಾರಿ ಚೆನ್ನಾಗಿ ಬೇಳೆನ ತೊಳ್ಕೊಳ್ಳೋಣ. ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ 3 ಥರದ ಸೊಪ್ಪುಗಳನ್ನ ಹಾಕ್ಬಿಟ್ಟು ಮಾರ್ಕೆಟಲ್ಲಿ ತೊಗೊಂಬಂದಾಗ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಬೇಳೆ ತೊಳ್ಕೊಂಡಾಗಿದೆ. ಇವಾಗ ಒಂದೊಂದಾಗಿ ಹಚ್ಚಿಟ್ಕೊಂಡಿರೋಂಥ ಸೊಪ್ಪು, ತರಕಾರಿ ಎಲ್ಲನೂ ನಾವು ಇದಕ್ಕೆ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ತರಕಾರಿ ಎಲ್ಲ ಹಾಕೊಂಡಾಗಿದೆ. ಬನ್ನಿ, ಇವಾಗ 2 ಗ್ಲಾಸು ನೀರನ್ನ ಸೇರಿಸ್ಕೊಳ್ಳೋಣ. ನಾವಿಲ್ಲಿ ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. 1 ಟೇಬಲ್ ಸ್ಪೂನು. ಬೇಳೆ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು. ಸ್ನೇಹಿತರೆ, ನಾವಿಲ್ಲಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ವಲ್ಲ, ಹಸಿ ಕೊಬ್ಬರಿನ ಮತ್ತು ಹಸಿ ಮೆಣಸಿನ್ಕಾಯಿನ, ಬೆಳ್ಳುಳ್ಳಿನ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಂಡಿರೋದನ್ನ ತರಕಾರಿ ಜೊತೆಗೆ ಸೇರಿಸ್ಕೊಳ್ಳೋಣ. ಜಾರಲ್ಲಿ ಸ್ವಲ್ಪ ಮಿಕ್ಕಿರುತ್ತಲ್ವ, ಅದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಹುಣಸೆಹಣ್ಣಿನ ರಸನೂ ಸೇರಿಸ್ಕೊಳ್ತಾ ಇದ್ದೀವಿ. ಹುಳಿನ ಇಲ್ಲಿ ಸ್ವಲ್ಪನೇ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಬೇಕಾದ್ರೆ ಹುಳಿ ನೋಡ್ಬಿಟ್ಟು, ರುಚಿ ನೋಡ್ಬಿಟ್ಟು ಮತ್ತೆ ಹಾಕ್ಕೊಳ್ಳೋಣ. ಬನ್ನಿ, ಈಗ ಎಲ್ಲ ಪದಾರ್ಥಗಳನ್ನ ಹಾಕಿ ಆಗಿದೆ. ಈಗ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ನಾವು ಇವಾಗ 4 ರಿಂದ 5 ವಿಷಲ್ಲು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ. ನೋಡಿ, ಇವಾಗ 5 ವಿಷಲ್ ಹೊಡೆದಾಗಿದೆ. ಏರೆಲ್ಲ ಹೋಗಿದೆ. ಬನ್ನಿ, ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡೋಣ. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಒಳಗಡೆ 2 ಗ್ಲಾಸಲ್ಲೇ ನಿಮಗೆ ಇಷ್ಟು ನೀಟಾಗಿ ಬೆಂದಿದೆ. ತುಂಬ ಜಾಸ್ತಿ ನೀರು ಹಾಕ್ಕೋಬೇಡಿ, ಯಾಕಂದರೆ ನಾವು ಈ ಲಾಸ್ಟಲ್ಲಿ ಈ ರೀತಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನಮ್ಮ ಕಡೆ ಇದನ್ನು ಮಸೆಯೋದು ಅಂತಾರೆ ಎಲ್ಲ. ನೋಡಿ, ಮಸ್ದಾದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಸ್ವಲ್ಪ ಮಂದ ಅನಿಸುತ್ತೆ. ಲಾಸ್ಟಲ್ಲಿ ನಮಗೆ 1 ಗ್ಲಾಸ್ ನೀರು ಬೇಕಾದ್ರೆ ನಾವು ಹಾಕ್ಕೋಬೋದು. ಬನ್ನಿ, ಇವಾಗ ಕುಕ್ಕರಿಂದ ನಾವು ಸಪ್ರೇಟ್ ಇನ್ನೊಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ, ನಾವಿಲ್ಲಿ ಕುಕ್ಕರಲ್ಲಿ ಇನ್ನೂ ಉಳಿದಿತ್ತಲ್ವ, ಅದನ್ನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ನಮಗೆ, ಅದಕ್ಕೆ ಮತ್ತೆ ಇನ್ನೊಂದು ಗ್ಲಾಸ್ನ ಇದಕ್ಕೆ ಸೇರಿಸ್ತಾ ಇದ್ದೀವಿ. ನೋಡಿ, ನೀರೆಲ್ಲ ಹಾಕಿದ್ಮೇಲೆ ಮತ್ತೊಂದು ಸಾರಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ಮತ್ತೆ ನಾವು ಚೆನ್ನಾಗಿ ಕುದಿಲಿಕ್ಕೆ ಮತ್ತು ಹೈ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು ಇದನ್ನು. ಬನ್ನಿ, ನಾವಿಲ್ಲಿ ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲೊಂದು ಚಿಕ್ಕದು ಬಾಣಲಿ ಇಟ್ಟಿದ್ದೀವಿ. 2 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳೋಣ.
ನಂತರ ನಾವು ಬೆಳ್ಳುಳ್ಳಿನ ಚಿಕ್ಕದಾಗಿ ಜಜ್ಜಿ ಇಟ್ಕೊಂಡಿದ್ದೀವಿ, ಅಂದರೆ ಕುಟ್ಟಿ ಇಟ್ಕೊಂಡಿದ್ದೀವಿ. ನಂತರ ನಾವಿಲ್ಲಿ ಕರಿಬೇವನ್ನ ಸೇರಿಸ್ಕೊಳ್ಳೋಣ. ಬನ್ನಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಇಲ್ಲಿ ಇಂಗನ್ನ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಇಂಗನ್ನ ಯೂಸ್ ಮಾಡಿದ್ರೆ ನಿಮಗೆ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಈ ರೀತಿ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನ ಸೇರಿಸ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ. ಸೊ ನೋಡಿ, ಇವಾಗ ನಮಗೆ ಒಗ್ಗರಣೆ ರೆಡಿಯಾಗಿದೆ. ಬನ್ನಿ, ಇವಾಗ ನಾವು ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಸೊ ಹಾಕಿದ ತಕ್ಷಣ ನಾವು ಈ ರೀತಿ ಮುಚ್ಚಳನ ಮುಚ್ಚಬೇಕು, ಆವಾಗ ಪರಿಮಳ ಹಾಗೆ ಇರುತ್ತೆ. ನೋಡಿ, ಒಗ್ಗರಣೆ ಹಾಕಿದ್ಮೇಲೆ ಈ ರೀತಿ ಕುದಿಸ್ಕೋಬೇಕು ಚೆನ್ನಾಗಿ. ಒಂದು 5 ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ನಿಮಗೆ ಹಸಿ ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ವ, ಫ್ಲೇವರು ಮತ್ತು ನಿಮಗೆ ಸಾಂಬಾರು ಇಂಗು ಒಗ್ಗರಣೆ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಇವಾಗ ಸಾಂಬಾರು ರೆಡಿಯಾಗಿದೆ. ಸ್ನೇಹಿತರೆ, ನೋಡಿ ಸ್ಮೆಲ್ ಹೇಗೆ ಬರ್ತಾ ಇದೆ. ನಾವು ಯಾವುದೇ ಆರ್ಟಿಫಿಷಿಯಲ್ ಸಾಂಬಾರು ಪೌಡ್ರನ್ನ ಯೂಸ್ ಮಾಡಿಲ್ಲ, ಮನೆಯಲ್ಲೇ ಮಾಡಿದಂಥ ಸಾಂಬಾರು. ನೋಡಿ, ಸಾಂಬಾರು ಜೊತೆಗೆ ಮುದ್ದೆ. ಬನ್ನಿ ಊಟ ಮಾಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್